ಆತ್ಮವಿಚಾರ 70 ಅಂತರ್ಮುಖರಾಗಿ ನಾನು ಯಾರು ಎಂದು ವಿಚಾರಿಸಿ ಆತ್ಮಸತ್ಯದಲ್ಲಿ ಸ್ಥಿರವಾಗಿ. ಸೆಲ್ಫ್ ಇನ್ಕ್ವೈರಿ 70 ಟರ್ನ್ ಇನ್ವರ್ಡ್ ಇನ್ಕ್ವೈರಿಂಗ್ ಹೂ ಆಮ್ ಐ and stabilize in the truth of the self. बुद्धं शरणं गच्छामि धर्मं शरणं गच्छामि संगं शरणं गच्छामि. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. Let the spine and neck be straight and close your eyes. Let the awareness that you are the witness of everything shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ, ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್, ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ, ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary, and not self, anatma. However, being the observer of the body, I am permanent, eternal, and Atma.
ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ.
ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ ಅಂಡ್ ದಿ ಮೈಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್. अन्तर्यश्च बहिर्विभूततिमिरं ज्योतिर्मयं शाश्वतम्
अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः। ॐ शान्तिः शान्तिः शान्तिः। ಅಂತರ್ಮುಖರಾಗಿ ಎಂಬುದರ ನಿಜವಾದ ಅರ್ಥವೇನು? ಅಂತರ್ಮುಖರಾಗುವುದು ಎಂದರೆ ಬಾಹ್ಯ ಪ್ರಪಂಚದಲ್ಲಿ ಆಲೋಚನೆಗಳು, ಭಾವನೆಗಳು, ಸಂವೇದನೆಗಳು ಮತ್ತು ಇವುಗಳ ಮೂಲಕ ಕಟ್ಟಿಕೊಂಡ ಸಂಬಂಧಗಳು, ಸಂಗ್ರಹಗಳು ಮೊದಲಾದವುಗಳಿಗೆ ಮಾನ್ಯತೆ ಕೊಡುತ್ತಾ ಆಡುತ್ತಿರುವ ನಾಟಕವನ್ನು ಪೂರ್ಣವಾಗಿ ಬಿಟ್ಟು ಬಿಡುವುದು ಎಂದರ್ಥ. ಎಲ್ಲಿ ನಾನೆಂಬ ಅಹಂಕಾರ ಸಂಪೂರ್ಣವಾಗಿ ಕರಗುವುದೋ, ಇದರಿಂದ ಎಲ್ಲಿ ಅಹಂಕಾರ ಮುಕ್ತ ಅವಕಾಶ ಬೆಳಗುವುದೋ ಅಲ್ಲಿ ಮೌನವಾಗಿ ತಾನೇ ತಾನಾಗಿರುವುದು ಎಂಬುದಕ್ಕೆ ಒಳತಿರುಗಿ ಒಳಗಾಗಿಯೇ ಇರುವುದು ಎಂದರ್ಥ. ಎಲ್ಲ ಗುರುತಿಸಿಕೊಳ್ಳುವಿಕೆಗಳಿಂದ ಸ್ವತಂತ್ರರಾಗಿ ಸ್ವಲ್ಪವೂ ಪ್ರಯತ್ನವಿಲ್ಲದಂತೆ ನಮ್ಮ ಮೂಲ ಸ್ವರೂಪದ ಸ್ಥಿತಿಯಲ್ಲಿ ಸದಾ ಸ್ಥಿರವಾಗಿರಲು ಮಾಡುವ ಧ್ಯಾನದ ನಿಜವಾದ ಸತ್ವಕ್ಕೆ ಒಳಗೆ ತಿರುಗುವುದು ಎಂದರ್ಥ. Turn inward. What does it truly mean? To turn inward means to completely abandon the drama of giving recognition to thoughts, feelings, sensations, and the relationships and the accumulations built through them in the external world. It means to be outwardly withdrawing and inwardly absorbing and abiding in the silent presence of being oneself, where the ego sense of I completely dissolves and where the ego-free space shines. Meditation, in its truest essence, is this inward return, an effortless resting in your original nature, free from all identifications. ನೀವೇ ಆದ ನಿಮ್ಮ ಸತ್ಯ ಸ್ವರೂಪದ ದರ್ಶನಕ್ಕೆ ಒಳಮುಖವಾಗಿ ಎನ್ನುವುದು ಒಂದು ನಿರ್ದೇಶನವಲ್ಲ, ಆದೇಶವಲ್ಲ, ಆದರೆ ಅದು ವಸ್ತುನಿಷ್ಠತೆಯನ್ನು ಮೀರಿದ ಆಯಾಮವಾಗಿದೆ, ವಿಸ್ತಾರವಾಗಿದೆ. ನಿಮ್ಮೊಳಗೆ ನೀವು ಅಂತರ್ಮುಖರಾದಾಗ ಅಲ್ಲಿ ಏನೋ ಒಂದು ರೂಪವನ್ನಾಗಲಿ, ಆಲೋಚನೆಯನ್ನಾಗಲಿ, ಆಕೃತಿಯನ್ನಾಗಲಿ ಅಥವಾ ಯಾವುದೋ ಒಂದು ದಿವ್ಯ ಲೋಕವನ್ನಾಗಲಿ ಕಂಡುಕೊಳ್ಳುವುದಿಲ್ಲ. ಬದಲಿಗೆ ಅಲ್ಲಿ ನೀವು ಕಂಡುಕೊಳ್ಳುವುದು ದೇಶ ಕಾಲಗಳಿಂದ ಸ್ಪರ್ಶಿಸಲ್ಪಡದ ನಿಮ್ಮ ನಿಜವಾದ ಸ್ವರೂಪವನ್ನು, ಪರಮ ಅಸ್ತಿತ್ವವನ್ನು. ವಸ್ತುನಿಷ್ಠವಲ್ಲದ ಈ ಪರಿಶುದ್ಧ ಆಯಾಮದಲ್ಲಿ ನೀವು ಬಹುತ್ವವಲ್ಲ, ಅನೇಕವಲ್ಲ ಅಥವಾ ಏನೂ ಇಲ್ಲದ ಖಾಲಿಯೂ ಅಲ್ಲ. ಅಲ್ಲಿ ನೀವು ಪೂರ್ಣರು, ಪರಿಶುದ್ಧರು, ಪರಿಪೂರ್ಣರು ಮತ್ತು ಎಲ್ಲವೂ ನೀವೇ ಆಗಿ ಅದ್ವೈತ ಸ್ವರೂಪದಿಂದ ಕಂಗೊಳಿಸುವವರು. ಪರಿಪೂರ್ಣತೆಯ ಈ ಅಸ್ತಿತ್ವವೇ, ಈ ಪ್ರಜ್ಞೆಯೇ ನಿಮ್ಮ ನಿಜವಾದ ಆತ್ಮಸ್ವರೂಪ. Inwardness is not a direction, is not an order, but it is a dimension or an expansion beyond objectivity. When you go inward within yourself, you will not find a form, a thought, a shape,
or some divine world. Rather, you will find your true self untouched by time and space, the unlimited being. In this non-objective pure dimension, you are not a multiplicity, not many, or a void of nothing or empty. There you are, complete, pure, perfect, one with all, resplendent in the non-dual form. This existence of excellence, this consciousness of brilliance, is your true self. ನಾನು ಯಾರು ಎಂಬ ಪವಿತ್ರ ವಿಚಾರಣೆ. ಈ ಮೂಲಭೂತ ಪ್ರಶ್ನೆಗೆ ಬೌದ್ಧಿಕವಾಗಿ ಉತ್ತರಿಸಬಾರದು ಮತ್ತು ಬುದ್ಧಿಯ ಮಟ್ಟದಲ್ಲಿ ತಿಳಿಯಲು ಪ್ರಯತ್ನಿಸಲೇಬಾರದು. ಬದಲಿಗೆ ನಾನು ಯಾರು ಎಂಬ ಪ್ರಶ್ನೆ ತನ್ನ ಧಗಧಗಿಸುವ ಜ್ವಾಲೆಯೊಳಗೆ ಇಲ್ಲಿಯವರೆಗೆ ನೀವು ಸುಳ್ಳಾಗಿ ಕಲ್ಪಿಸಿಕೊಂಡ ಎಲ್ಲ ಗುರುತುಗಳನ್ನು, ಮಲಿನವಾದವನ್ನು ಬೆಂಕಿಯು ಸುಡುವಂತೆ ತನ್ನೊಳಗೆ ಸೆಳೆದು ಸುಟ್ಟು ಬಿಡುತ್ತದೆ. ದೇಹವನ್ನು ಮೀರಿ, ಮನಸ್ಸನ್ನು ಮೀರಿ, ಕಲ್ಪಿಸಿಕೊಂಡ ಅಹಂಕಾರವನ್ನು ಮೀರಿ ಎಲ್ಲವನ್ನೂ ಗಮನಿಸುವ ಪರಿಶುದ್ಧ ಪ್ರಜ್ಞೆಯೊಂದೇ ಆಗ ಉಳಿಯುತ್ತದೆ. Who am I? The sacred inquiry. This fundamental question should not be answered intellectually and should not be attempted to be understood at the level of the intellect. Instead, the question "Who am I?" draws into its blazing flame all the false identities that have been imagined and collected up to now and burns them away to ashes as fire burns the impurities. Beyond the body, beyond the mind, beyond the constructed ego, remains only the consciousness that sees everything. ಆತ್ಮಜ್ಞಾನ ಮೌನದಲ್ಲಿ ಉದಯಿಸುತ್ತದೆ. ಭ್ರಮಿಸಿಕೊಂಡ ಸುಳ್ಳುಗಳೆಲ್ಲವೂ ಕರಗಿದಾಗ, ಕಲ್ಪಿಸಿಕೊಂಡ ಗುರುತುಗಳೆಲ್ಲವೂ ಕಣ್ಮರೆಯಾದಾಗ, ಹೊಸತೇನೂ ಹೊರಹೊಮ್ಮದೆ ಸ್ವಯಂ ಪ್ರಕಾಶಮಾನವೂ, ಸದಾ ಮುಕ್ತವೂ, ಸರ್ವವ್ಯಾಪಕವೂ ಮತ್ತು ಸರ್ವಜ್ಞವೂ ಆಗಿದ್ದು, ಯಾವುದು ಯಾವಾಗಲೂ ಇರುವುದೋ ಅದೇ ತಾನೇ ತಾನಾಗಿ ಬಹಿರಂಗವಾಗುವುದು. ಎಲ್ಲಿ ಆ ಸತ್ವವು ಜ್ಞಾನರೂಪದ ತನ್ನರಿವಿನಿಂದ ತನ್ನನ್ನು ತಾನೇ ಬಹಿರಂಗಗೊಳಿಸಿಕೊಳ್ಳುವುದೋ ಅದೇ ಪರಿಶುದ್ಧ ಧ್ಯಾನದ ವಾಸಸ್ಥಾನವಾಗಿದೆ. Self knowledge dawns in silence. When all the illusions and the false dissolve, when all the imagined identities disappear, what shines forth by itself is not something new, but what is always present, self-luminous, ever-free, all-pervading, and ever-known. This is the abode of pure meditation, where being reveals itself to itself. ಆತ್ಮವಿಚಾರಣೆ ಕೇವಲ ಧ್ಯಾನವಲ್ಲ, ಅದು ಚೈತನ್ಯಮಯ ಅರಿವು. ನಾನು ಯಾರು ಎಂಬ ವಿಚಾರಣೆಯಿಂದ, ಅಂತರ್ಶೋಧನೆಯಿಂದ ನೀವು ಧ್ಯಾನಸ್ಥರಾಗಿದ್ದಂತೆ ಕಂಡುಬಂದರೂ ಇದು ಭ್ರಮೆಯನ್ನು ಸುಡುವ ಜೀವಂತ ಅಗ್ನಿಯೇ ವಿನಾ ಮಾನಸಿಕ ಕ್ರಿಯೆಯಲ್ಲ. ಈ ಅಂತರ್ವಿಚಾರಣೆ ಕ್ಷಣ ಮಾತ್ರದಲ್ಲಿ ಬಂದು ಹೋಗುವ ಆಲೋಚನೆಗಳನ್ನು ಆಧರಿಸಿಲ್ಲ, ಬದಲಿಗೆ ನಿಶ್ಚಲವಾದ ಮತ್ತು ಶಾಶ್ವತವಾದ ನಾನೆಂಬ ಅರಿವಿನ ಮೇಲೆ ಆಧಾರಿತವಾಗಿದೆ. ಪರಮ ಅಸ್ತಿತ್ವದ ನಿಜವಾದ ಜ್ಞಾನವನ್ನು ಕಲಿಯಲಾಗುವುದಿಲ್ಲ, ಅದು ಸ್ವತಃ ತಾನೇ ತಾನಾಗಿ ನಿರಂತರವಾಗಿ ಇರುವಂಥದ್ದು. ಸೆಲ್ಫ್ ಇನ್ಕ್ವೈರಿ ಈಸ್ ನಾಟ್ ಮಿಯರ್ ಮೆಡಿಟೇಷನ್, ಇಟ್ ಈಸ್ ಲಿವಿಂಗ್ ಕಾನ್ಷಿಯಸ್ ಅವೇರ್ನೆಸ್. By self-inquiry, by the introspection of the self, who am I, even though you appear to be meditating,
It is not a mental act, but a living fire that consumes illusion. This introspection is not based on momentary thoughts that come and go, but rather on the awareness of the immutable and the eternal I am, which never ceases. True knowledge is not learned. It is being itself, and being is ever continuous. ಆತ್ಮಸತ್ಯಕ್ಕೆ ದೇಹ ಮತ್ತು ಕ್ರಿಯೆಗಳು ಅಪ್ರಸ್ತುತ. ದೇಹ, ಮನಸ್ಸು ಮತ್ತು ಬುದ್ಧಿಗಳು ಸಕ್ರಿಯವಾಗಿರಲಿ ಅಥವಾ ಏನೂ ಮಾಡದೆ ಸುಮ್ಮನಿರಲಿ, ನೀವು ಮಾತ್ರ ಹೇಗಿದ್ದೀರೋ ಹಾಗೆಯೇ ಇರುತ್ತೀರಿ. ದೇಹ ಮತ್ತು ಕ್ರಿಯೆಗಳು ಬದಲಾಗುತ್ತವೆ, ಆದರೆ ನಾನು ಅಸ್ತಿತ್ವದಲ್ಲಿದ್ದೇನೆ ಎಂಬ ಜ್ಞಾನ ಬದಲಾಗದೆ ಇದ್ದ ಹಾಗೇ ಇರುತ್ತದೆ. ಎಲ್ಲ ಬದಲಾವಣೆಗಳ ನಡುವೆಯೂ ಯಾವುದು ಸ್ವಲ್ಪವೂ ಬದಲಾಗದೆ ಇರುವುದೋ ಅದೇ ನಿಮ್ಮ ನಿರಾಕಾರವಾದ, ಕಾಲಾತೀತವಾದ, ದೇಶಾತೀತವಾದ ಮತ್ತು ಸದಾ ಪ್ರಸ್ತುತವಾಗಿರುವ ಆತ್ಮಸ್ವರೂಪ. ಅದೇ ನೀವಾಗಿದ್ದೀರಿ. ತತ್ವಂ ಅಸಿ. ದಿ ಬಾಡಿ and actions are irrelevant to this truth of the self. Whether the body, the mind, and the intellect are active or still, you alone remain as you ever are. The body and the actions do change, but the knowledge that I exist remains unchanged. In the midst of all changes, that which remains unchanged is your formless, timeless, transcendental and ever-present self. You are that. Tattvam asi. ಸ್ವಯಂ ಅಥವಾ ಆತ್ಮ ಎಂಬ ವಸ್ತುನಿಷ್ಠವಲ್ಲದ ಪ್ರಜ್ವಲಿಸುವ ಬೆಳಕಿನ ಒಳಗೆ ಪ್ರವೇಶಿಸಿ. ಇದು ಸಾಧ್ಯವಾಗುವುದು ಆಲೋಚನೆಗಳ ಮೂಲಕವಲ್ಲ, ವಿಧಿವಿಧಾನಗಳ ಮೂಲಕವಲ್ಲ, ಜಪತಪಗಳ ಮೂಲಕವಲ್ಲ, ಹೋಮ ಹವನಾದಿಗಳ ಮೂಲಕವಲ್ಲ, ಬದಲಿಗೆ ನಾನು ಎಂಬ ಅರಿವಿನ ಉಜ್ವಲಿಸುವ ಪ್ರಭೆಯ ಸತ್ವದ ಮೂಲಕ. ಇದು ನೀವೇ ಆದ ನಿಮ್ಮ ಬ್ರಹ್ಮ ಸ್ವರೂಪಕ್ಕಿರುವ ಶಾಶ್ವತವಾದ ಝಗಝಗಿಸುವ ಮಹಾದ್ವಾರ. ಇದರ ಮೂಲಕವೇ ಪರಮಾತ್ಮನೆಂಬ ಶಾಶ್ವತ ಶಾಂತಿ, ಶಾಶ್ವತ ಪ್ರೀತಿ, ಶಾಶ್ವತ ಆನಂದದ ಮಹಾ ಸಾಮ್ರಾಜ್ಯಕ್ಕೆ ಪ್ರತಿಯೊಬ್ಬರೂ ಪ್ರವೇಶಿಸಬೇಕು. ಇದಲ್ಲದೆ ಇದಕ್ಕೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಹಾಗಾಗಿ ಇದರಲ್ಲಿ ಸ್ಥಿರವಾಗಿ ಸ್ಥಾಪಿತರಾಗಿ. Plunge inward into the non-objective radiant light of the self or Atma. This is possible not through thoughts, not through rituals, not through chanting, not through sacrificing fire, but through the essence of the radiant effulgence of the awareness of I or I am. This is the eternal shining gateway to Brahman, which is your true nature. Through this eternal gateway, everyone must enter into the magnificent kingdom of Paramatma's eternal peace, eternal love, and eternal bliss. Moreover, other than this, there is no other way. Hence, abide there. ನಾನು ಎಂಬ ಅರಿವಿನೊಳಗೆ ಪ್ರವೇಶಿಸಿ ಮೌನವಾಗಿ. Enter into the feeling of I and be silent. ನಾನು ಎಂಬ ಅರಿವಿನ ಒಳಗೆ ಪ್ರವೇಶಿಸಿ ಮೌನವಾಗಿ. Enter into the feeling of I and be silent.
ನಾನು ಎಂಬ ಅರಿವಿನ ಒಳಗೆ ಪ್ರವೇಶಿಸಿ ಮೌನವಾಗಿ. ಎಂಟರ್ ಇಂಟು ದಿ ಫೀಲಿಂಗ್ ಆಫ್ ಐ ಅಂಡ್ ಬಿ ಸೈಲೆಂಟ್. ನಾನು ಮೌನವಾಗಿ. ಐ ಬಿ ಸೈಲೆಂಟ್. ನಾನು ಮೌನವಾಗಿ. ಐ ಬಿ ಸೈಲೆಂಟ್. ಸುಳ್ಳಾದವೆಲ್ಲವೂ ಕರಗಿ ಹೋಗಲಿ. ನೀವು ದೇಹವಲ್ಲ, ಮನಸ್ಸಲ್ಲ. ನೀವು ವಹಿಸುವ ಯಾವ ಪಾತ್ರವೂ ನೀವಲ್ಲ. ಗಮನಕ್ಕೆ ಒಳಪಡುವ ಯಾವುದೂ ನೀವಲ್ಲ. ಎಲ್ಲವೂ ನಿಮ್ಮಲ್ಲಿ ಮೂಡಿ ಮುಳುಗುವುವು. ಇಲ್ಲಿಯವರೆಗೆ ಮಾಡಿಕೊಂಡ ಎಲ್ಲ ಗುರುತುಗಳನ್ನು ತ್ಯಜಿಸಿ. ಎಲ್ಲವನ್ನೂ ಕೈಬಿಟ್ಟ ಅನಂತರ ಏನು ಉಳಿಯುವುದು? ಲೆಟ್ ದಿ ಫಾಲ್ಸ್ ಡ್ರಾಪ್ ಅವೇ. You are not the body, not the mind, not the roles you play. Whatever can be observed is not the observer. Whatever arises and disappears is not you. Discard every assumption of identity. What remains when all is let go? ಇಂದ್ರಿಯಗಳ ಗ್ರಹಿಕೆಗಳನ್ನು ಹಿಂಪಡೆಯಿರಿ. ಇಲ್ಲಿಯವರೆಗೆ ನೋಡಿದ, ಕೇಳಿದ, ಸ್ಪರ್ಶಿಸಿದ ಎಲ್ಲವನ್ನೂ ಕೈಬಿಡಿ. ಸಾಧನೆಯಲ್ಲಿದ್ದಾಗ ದೇಹ ಅಲ್ಪ ಪ್ರಮಾಣದಲ್ಲಿ ತೋರಿಬಂದರೂ ಅದು ನೀವಲ್ಲ. ಇರುವಿಕೆಯ ಮೌನದ ಹಿನ್ನೆಲೆಗೆ ಎಲ್ಲ ಇಂದ್ರಿಯಗಳು ಸರಿದು ಹೋಗಲಿ. ದೇಹದ ಮೇಲಿಟ್ಟ ಗಮನವನ್ನು ನಿಮ್ಮೊಳಗೆ ಹಿಂತಿರುಗಿಸಿ ಎಲ್ಲವನ್ನೂ ಗಮನಿಸಬಲ್ಲ ನಿಮ್ಮ ಸ್ವರೂಪದ ಮೇಲೆ ಗಮನವನ್ನಿಡಿ. ಎಲ್ಲವನ್ನೂ ಗಮನಿಸಬಲ್ಲ ನಾನಿರುವೆನು ಎಂಬ ಕೇವಲ ಭಾವನೆಯ ಮೇಲೆ ಪೂರ್ಣ ಗಮನವನ್ನಿಡಿ. ನಾನಿರುವೆನು. 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 Withdraw from the senses. Let go of what you see, hear, and touch. The body appears to you, but are not you. Let the senses recede into the background. Let the inner attention turn away from objects and rest in the subject, the one who perceives. Remain with the bare sense of being, the one who witnesses all. ಮನವನ್ನು ಮೀರಿರಿ. ಆಲೋಚನೆಗಳು ಹುಟ್ಟಿ ಹೊರಟು ಹೋಗುವುದಕ್ಕೆ ಲಕ್ಷ್ಯ ಕೊಡಿ. ಅವು ಹಾಗೆಯೇ ಬರಲಿ, ಹಾಗೆಯೇ ಹೋಗಲಿ. ಅವುಗಳನ್ನು ಅನುಸರಿಸದಿರಿ. ಯಾವ ಆಲೋಚನೆಯೂ ನೀವಲ್ಲ. ಅವುಗಳನ್ನು ಅರಿಯುವವರು ನೀವು. ಅವುಗಳ ವೀಕ್ಷಕರಾಗಿ ಸುಮ್ಮನಿರಿ. ಎಲ್ಲಿ ಆಲೋಚನೆಗಳು ಇಲ್ಲವಾಗುವವೋ ಮತ್ತು ಎಲ್ಲಿ ಅರಿವೊಂದೇ ಇರುವುದೋ ಅಲ್ಲಿರಿ. Transcend the mind. Notice the thoughts rising and falling.
Let them come, let them go. Do not follow them. You are not the thoughts. You are that which is aware of them. Stay as silent witness. Stay where thoughts dissolve, but awareness remains. ದೇಹದ ಉಸಿರಾಟ ಯಾರ ಗಮನಕ್ಕೆ ಬರುತ್ತಿದೆ? ಕಣ್ಣುಗಳ ಮೂಲಕ ನೋಡುವವರು ಯಾರು? ನೋಡುವವನನ್ನು ನೋಡುವವರು ಯಾರು? ಶಬ್ದವನ್ನು ಕೇಳುವವರು ಯಾರು? ಕೇಳುವವನನ್ನೇ ಅರಿಯುವವರು ಯಾರು? ನೀವಲ್ಲದ ಎಲ್ಲವನ್ನೂ ಈ ಪ್ರಶ್ನೆಗಳು ಸುಡುವಂತಾಗಲಿ. ಈಗ ನಾನು ಯಾರು ಎಂಬ ಪವಿತ್ರವಾದ ಪ್ರಶ್ನೆಯನ್ನು ನಿಮ್ಮೊಳಗೆ ನೀವು ಕೇಳಿಕೊಳ್ಳಿ. ಪ್ರಶ್ನೆಗೆ ಉತ್ತರಿಸದಿರಿ. ನಾನ್ಯಾರು ಎಂಬ ಪ್ರಶ್ನೆ ನಿಮ್ಮನ್ನು ನಿಮ್ಮ ಆಳದೊಳಗೆ ಸೆಳೆಯುವುದಕ್ಕೆ ಅವಕಾಶ ಕೊಡಿ. ನಾನು ಯಾರು? ನಾನು ಯಾರು? ನಾನು ಯಾರು? Who is aware of this breath? Who is seeing through these eyes? Who is aware of the seer? Who is hearing this voice? Who is aware of the hearer? Let the question burn away all that you are not. Now ask the sacred question, who am I? Do not try to answer it with words. Just allow the question to pull your attention deeper into yourself. Who am I? Who am I? Who am I? ಆಲೋಚನೆಗಳ ಹಿನ್ನೆಲೆಯಲ್ಲಿ ನಿಶ್ಚಲವಾಗಿರುವ ನಿಮ್ಮ ಇರುವಿಕೆಯ ಮೌನದ ಮೇಲೆ ನಿಮ್ಮ ಅರಿವನ್ನು ಇಡಿ. ನಿಮ್ಮ ಉಪಸ್ಥಿತಿಗೆ ಹಿಂತಿರುಗಿ. ಇಲ್ಲೇ ಇರುವ ಅರಿವನ್ನು ಈ ಕ್ಷಣದ ಮೇಲಿಡಿ. ನಿಮ್ಮನ್ನು ವಿವರಿಸಿಕೊಳ್ಳದೆ, ಆಲೋಚನೆಗಳ ಕಡೆಗೆ ಗಮನವನ್ನಿಡದೆ, ನಿಮ್ಮ ಶುದ್ಧ ಇರುವಿಕೆಯನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳಿ. ನಿಮ್ಮ ಹೆಸರನ್ನಲ್ಲ, ಪೂರ್ವಚರಿತ್ರೆಯನ್ನಲ್ಲ, ನಿಮ್ಮ ತಿರಸ್ಕರಿಸಲಾಗದ ನಾನಿರುವೆನು ಎಂಬ ಭಾವನೆಯನ್ನು ಸ್ಮರಿಸಿಕೊಳ್ಳಿ. ನಾನಿರುವೆನು ಎಂಬ ಭಾವ ಮೌನವಾಗಿ ಆಳವಾಗಿರಲಿ. Bring your attention to the stillness of your being behind the thoughts. Return to your presence. Be aware that you are here. Without describing yourself, without reaching for a thought, just acknowledge your own presence. Not your name, not your history, simply the undeniable sense that you are. Let this recognition grow quite deeper. ನಾನಿರುವೆನು. I am. ನಾನಿರುವೆನು. I am. ನಾನಿರುವೆನು. I am.
ಶುದ್ಧ ಅರಿವಾಗಿ ಇರಿ. ಯಾವುದು ಎಂದೂ ಇಲ್ಲದಿಲ್ಲವೋ ಅದರಲ್ಲಿ ವಿಶ್ರಮಿಸಿ. ಅದು ಬಂದು ಹೋಗುವಂಥದ್ದಲ್ಲ, ಅದು ಶಾಶ್ವತವಾಗಿ ಇರುವಂಥದ್ದಾದರೂ ಮಾತಾಡುವಂಥದ್ದಲ್ಲ. ಅದು ಆಲೋಚನೆಯಲ್ಲ, ಭಾವನೆಯಲ್ಲ, ಆದರೆ ಅದೇ ನಿಮ್ಮ ಶುದ್ಧ ಇರುವಿಕೆ. ಅದನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಅದೇ ಆಗಿರಿ ಅಷ್ಟೇ. ಸುಮ್ಮನೆ ಅದೇ ಆಗಿರಿ ಅಷ್ಟೇ. ಸುಮ್ಮನೆ ಅದೇ ಆಗಿರಿ ಅಷ್ಟೇ. Abide as pure awareness. Now rest as that which is never absent. It does not come and go. It does not speak, but is always present. This is not a thought, not a feeling, but your very being. There is no need to search, only to be. Only to be. Only to be. ನಾನದು, ನಾನಿದು ಎಂದುಕೊಳ್ಳುವುದಕ್ಕೆ ಮೊದಲೇ ಇರುವಂಥದ್ದು ನಾನಿರುವೆನು ಎಂಬ ಅರಿವು. ನಾನಿರುವೆನು ಎಂಬ ಬೆಳಕಿನೊಳಗೆ ಪ್ರವೇಶಿಸಿ. ಸೌಮ್ಯವಾಗಿ ನಾನಿರುವೆನು ಎಂಬ ಆತ್ಮೀಯ ಭಾವಕ್ಕೆ ಗಮನ ಕೊಡಿ. ಇದರಲ್ಲೇ ಏಕಾಂತವಾಗಿರಿ. ಎಲ್ಲ ಅನುಭವಗಳನ್ನು ಬೆಳಗುವ ಇದೇ ಪರಮ ಸತ್ಯಕ್ಕಿರುವ ಹೆಬ್ಬಾಗಿಲು. ನಾನಿರುವೆನು ಎಂಬ ಭಾವನೆ ತನ್ನ ಮೂಲದೊಳಗೆ ಸೇರಿ ಹೋಗಲಿ. ಇಲ್ಲಿ ಧ್ಯಾನಿಸುವವನೂ ಇಲ್ಲ, ಧ್ಯಾನವೂ ಇಲ್ಲ, ಯಾವ ಗುರಿಯೂ ಇಲ್ಲ. ಇಲ್ಲಿರುವುದು ಪ್ರಜ್ವಲಿಸುವ ಶುದ್ಧ ಮೌನವೊಂದೇ. ಮೌನವಾಗಿ ಅದೇ ಆಗಿ ಸುಮ್ಮನಿರಿ. ಅದೇ ಆಗಿ ಸುಮ್ಮನಿರಿ. ಮೌನವಾಗಿ ಅದೇ ಆಗಿ ಸುಮ್ಮನಿರಿ. Before you say, I am this or I am that, there is pure sense of I am. Enter into the light of I am. Focus gently on the feeling of I am. Stay with that alone. This is the eternal doorway, the shining flame that lights the entire field of experience. Let the sense of I merge back into its source, dissolve into the self. There is no meditator, there is no meditation, there is no goal, only the self shining in silence. Be still, be that. Be still, be that. Be still, be that. ನಾನಿರುವೆನು. I am. ನಾನಿರುವೆನು. I am.
ನಾನಿರುವೆನು ಮೌನವಾಗಿ. ಐ ಆಮ್ ಬಿ ಸೈಲೆಂಟ್. 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 ನಾನಿರುವೆನು
ಮೌನವಾಗಿ I am, be silent. ನಾನಿರುವೆನು ಮೌನವಾಗಿ I am, be silent. ನಾನಿರುವೆನು ಮೌನವಾಗಿ I am, be silent. ನಾನಿರುವೆನು ಮೌನವಾಗಿ I am, be silent. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be peaceful, be blissful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
नमः शान्ताय दिव्याय सत्यधर्मस्वरूपिणे नमः शान्ताय